ಶೋಕ್ ಬಂದ ಮೇಲಿಂದ ಸ್ವಲ್ಪ ರೊಮ್ಯಾಂಟಿಕ್ ಆಗಿದ್ದಾರೆ ಜಾಸ್ತಿ. ಈಸ್ ಆಲ್ವೇಸ್ ರೊಮ್ಯಾಂಟಿಕ್. ಮುಂಚೆ ಭಾಳ ಈ ಕಮೆಂಟ್ಸ್ಗಳಿಗೆ ಸಿಕ್ಕಾಬಟ್ಟೆ ಕೂತ್ಕೊಂಡು ಹತ್ಬಿಡೋರು. ರ್ಯಾಪಿಡ್ ಟೀತ್ ಇತ್ತಲ್ಲ, ಬನ್ನಿ ಟೀತ್ ಇತ್ತು. ಪಾಪ ಪಂಡುಲ್ ಇಷ್ಟಪಟ್ರು. ಬಟ್ ವೆನ್ ಇಟ್ ಕೇಮ್ ಟು ಗಿಣಿರಾಮ, ಇವಳು ನೋಡಕ್ಕೆ ಹಿಂಗಿದ್ದಾಳೆ, ಹೀರೋಯಿನ್ ಥರ ಇಲ್ಲ, ಹಲ್ಲಿ ಹಿಂಗಿದೆ, ಇವಳು ಯಾವ ಸೀಮೆ ಹೀರೋಯಿನ್, ಇವಳನ್ನ ಯಾಕೆ ಹಾಕೊಂಡಿದ್ದೀರಾ, ಅದು ಇದು ಅಂತೆಲ್ಲ. ನಮ್ಮ ಡೈರೆಕ್ಟರ್ ನಾನು ಹೇಳಿಬಿಟ್ಟೆ, ಸರ್ ಇವ್ರಿಗೆಲ್ಲ ನಮ್ಮ ಜನಕ್ಕೆ ನೋಡಕ್ಕೆ ಬೇಕಾಗಿರೋರು ತುಂಬ ಚೆನ್ನಾಗಿರೋರು ನೋಡಕ್ಕೆ ಬೇಕು ಅಂಥವ್ರನ್ನ ಕರ್ಕೊಂಡು ಬಂದು ಹಾಕೊಂಡ್ಬಿಡಿ, ಐ ವಿಲ್ ನಾಟ್ ಡೂ ಅಂತ. ಈಗ ಜನ್ಜಿ ಕಿಡ್ಸ್ಗಳಿಗೆ ಅಥವಾ ಇವತ್ತಿನ ಜನ್ರೇಷನ್ ಅವ್ರು ನೋಡಿರ್ತೀರ, ತುಂಬ ದೇ ಆರ್ ಫೇಸಿಂಗ್ ಸೋ ಮಚ್ ಡಿಫಿಕಲ್ಟಿ ಟು ಮೇಂಟೈನ್ ಅ ರಿಲೇಷನ್ಶಿಪ್. 5 ವರ್ಷ ರಿಲೇಷನ್ಶಿಪ್ಪಲ್ಲಿ ಇರೋದಂತೆ, ಮದುವೆ ಆಗಿ 1 ತಿಂಗಳಿಗೇನೆ ಈಸ್ ಅ ವೆರಿ ಎಮೋಷನಲ್ ಪರ್ಸನ್ ಅಂತ ಬಿಟ್ಬಿಟ್ಟು ಹೊಟ್ಟೋಗ್ಬಿಡೋದು. ಅಂದರೆ ನೀವು ಎಷ್ಟು ಈಸಿಯಾಗಿ ಗಿವ್ ಅಪ್ ಮಾಡಿಬಿಡ್ತೀರ ರಿಲೇಷನ್ಶಿಪ್ ಮೇಲೆ, ಅಷ್ಟು ಈಸಿಯಾಗಿ ಯು ಲೂಸ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್. ವಿನಯತೆ ಭಾಳ ಮುಖ್ಯ ಸರ್. ಜೆನ್ ಜಿ ಆಗಿರ್ಬೋದು, ಜೆನ್ ಎಕ್ಸ್ ಆಗಿರ್ಬೋದು, ಜೆನ್ ಆಲ್ಫಾ ಆಗಿರ್ಬೋದು, ನಿಮಗೆ ವಿದ್ಯೆ ಇಲ್ಲ ಅಂದ್ರೂ ವಿನಯತೆಯಿಂದ ನಡ್ಕೋಬೇಕು. ವಿದ್ಯೆ ಇದೆ ಅನ್ನೋ ಮಾತ್ರಕ್ಕೆ ವಿನಯತೆ ಬರಲ್ಲ. ಸೊ ಈಗ ನಮ್ಮ ಜೊತೆಗೆ ಜೋಡಿ ನಂಬರ್ 1 ಶೋನ ರೊಮ್ಯಾಂಟಿಕ್ ಜೋಡಿ ನಯನ ಮತ್ತು ಸುಹಾಸ್ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಶೋ ಎಲ್ಲ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಏನೇನು ಪ್ರಜ್ಞಾ, ನಾವೇನ್ ಸೋಫಾದಲ್ಲಿ ಶುರು ಮಾಡೋದಿಲ್ಲ, ನಾವು ನೋಡಿದೀವಿ ನೀವೆಂತ ಮಾಡ್ತೀರಾ ಅಂತ ಹೇಳಿ. ಮಾಡದೇ ಇರೋದೇ ನೀವು ಮಾಡಿ. ರೊಮ್ಯಾಂಟಿಕ್ ಹಸಿ ಬಿಸಿ ಜೋಡಿ ಅಂತ ನಮ್ಮ ಧನರಾಜ್ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ನಾವು ಆ ಥರ ಹಸಿ ಬಿಸಿ ದೃಶ್ಯ ಎಲ್ಲ ನೋಡ್ಲಿಲ್ಲ ಯಾವುದು. ನಾವ್ ಆ ಥರ ಎಲ್ಲ ಎಂತ ಮಾಡಲ್ಲ. ಏನ್ ಗೊತ್ತಾ, ನಾವು ರಾಜೇಶ್ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ ನಿಮ್ ಜೋಡಿಲ್ ನಾಚಿಕೆ 2 ಬಿಟ್ಟಿರ್ಲಿ ಅಂತ. ಸೊ ನಾವು ನಾಚಿಕೆ 2 ಬಿಟ್ಬಿಟ್ಟು ಕುಲೆಯಾಮ್ ಲವ್ ಮಾಡ್ತೀವಿ. ಕುಲೆಯಾಮ್ ಅಂದ್ರೆ ಏನು, ಒಂದು ನನ್ನ ಗಂಡನಿಗೆ ನಾನು ಹಿಂಗ್ ಮಾಡಿ ನೋಡಿ ಒಂದು ಮುತ್ತು ಕೊಟ್ರೆ ಒಂದು ಕಿಚ್ಚಿ ಬಿಚ್ಚಿ ಅದು ಇದು ಅಂತ ಹೇಳ್ತಾರೆ ನೋಡಿ. ಅವ್ರು ಎಷ್ಟು ಹೊಟ್ಟೆ ಅವ್ರದ್ದು ಓಲ್ಡ್ ಜೋಡಿ ಅಲ್ಲ, ಮಗು ಬೇರೆ ಆಗಿದೆ ಅಲ್ಲ, ಮಗು ಬೇರೆ ಆಗಿದೆ ಅಲ್ಲ. ಈಗ ಸ್ಪಾರ್ಕ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲ ಇಲ್ಲ ಇಲ್ಲ, ಅಯ್ಯೋ ನಮ್ಮ ಎದುರಿಗೆ ಡಬಲ್ ಸ್ಪಾರ್ಕ್ ಇದೆ ಅವ್ರಿಗೆ. ಹೌದೌದು, ನಮಗಿಂತ ಜಾಸ್ತಿ ಸ್ಪಾರ್ಕ್ ಇದೆ. ಇನ್ನೊಂದು ವರ್ಷ ನೋಡಿ. ಅವ್ರ ತುಂಬಾ ಯುನೀಕ್ ಅಂಡ್ ಡಿಫ್ರೆಂಟ್ ಜೋಡಿ, ತುಂಬಾ ಕ್ಯೂಟ್ ಜೋಡಿ ಅವರಿಬ್ರು. ಹೌದು, ಎಕ್ಸ್ಪ್ರೆಸಿವ್ ಧನರಾಜ್ ಅವರು. ಅವ್ರ ವೈಫು ಅಷ್ಟು ಎಕ್ಸ್ಪ್ರೆಸಿವ್ ಇಲ್ಲ. ಕಾಣಿಸ್ಕೊಳ್ಳಿ ಮಾರೆ, ಕಾಣಿಸಕ್ಕೆ ಗೊತ್ತಾಗುತ್ತೆ ಯಾರಿಗೆ ಅಂತ ಗೊತ್ತಾಗಬೇಕಲ್ಲ. ಅವತ್ತು ಧನರಾಜ್ ಅವ್ರು ತುಂಬಾ ಎಕ್ಸ್ಪ್ರೆಸಿವ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಹೇಳಿ ಥ್ಯಾಂಕ್ಸ್ ಹೇಳಿ ಅವರಿಗೆ. ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಆದ್ರೆ ಪ್ರಜ್ಞಾ ಕಡಿಮೆ ಮಾತಾಡೋದು. ಆದ್ರೆ ಹೊಡೆದ್ರೆ ಮಾತ್ರ ಧನರಾಜಿಗೆ ಸರಿ ಬೀಳ್ತದೆ. ನಾನು ನೋಡಿದೆ ಮೊನ್ನೆ. ಅಲ್ಲ, ಆದ್ರೂ ನನ್ನ ಕೈ ಮುಟ್ಬಿಟ್ಟು ಒಂದ್ ಮೊನ್ನೆ ಎಪಿಸೋಡ್ನ ಏನು ನನ್ನ ಕೈ ಮುಟ್ಬಿಟ್ಟು ಇದು ಆಪ್ಷನ್ ಇಟ್ಟಿರಿ ಅಂತ ಹೇಳ್ತಿದ್ದಾರೆ ಪ್ರಜ್ಞಾನ್ ಕೈಗೆ. ಅಲ್ವೇ ಅಲ್ಲ ಹೇಳಿದ್ದು. ಸೊ ಬಾರ್ಸಿದ್ದು ಮಾತ್ರ ಪ್ರಜ್ಞಾ ನಂಗೆ ಭಾರಿ ಖುಷಿ ಆಯ್ತು. ಲೈನ್ ಫೋಲ್ಡ್ ಹಾಕಿ ಹೆಂಡತಿನ ಹುಡುಕಿ ಅಂದ್ರೆ ಯಾರು ಹುಡುಕ್ತಾರೆ ರೀ? ಹುಡುಕ್ಬೇಕ್ರಿ, ಹುಡುಕ್ಲಿಲ್ವಾ? ಅವರಿಂದ ಒಂದು ಕಣ್ ಕಟ್ಟಿ ಅಭ್ಯಾಸ ಇಲ್ಲ, ಹಿಂಗೆ ಬೇಕಾದ್ರೆ ಹುಡುಕ್ತೀನಿ. ಹಂಗೆ ನೀವೇನು ಹುಡುಕೋದು? ಯಾರಾದ್ರೂ ಹುಡುಕ್ತಾರೆ ಪ್ರಜ್ಞೆ ಎಲ್ಲಿ ಅಂದ್ರೆ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಹೆಂಗ್ ಹುಡುಕ್ಬೇಕು ನೀವು? ಜೋಡಿ ನಂಬರ್ 1 ತುಂಬಾ ಮಜವಾಗಿದೆ, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ನೀವು ಮಾತಾಡ್ಕೊಳ್ಳಿ, ನಿಮ್ಮಲ್ಲೂ ನಾವೇ ಕಾಣಿಸ್ಕೊಂಡು. ಥ್ಯಾಂಕ್ಸ್ ಫಾರ್ ದ ನಿಮ್ಮಲ್ಲಿ ನಾವು ಕಾಣಿಸ್ಕೊಳ್ಳಿಲ್ವೇ? ನೀವಿರಿ, ನಿಮ್ ಜೊತೆ ನೋಡ್ತೀವಿ. ಒಳಗೋಣ ಒಟ್ಟಿಗೆ. ಹಾ ಹೇಳಿ. ಮಜಾ ಇದೆ ಅಂದ್ರೆ ಈ ಒಂದು ಜರ್ನಿಲಿ ತುಂಬಾ ಕಂಡ್ಕೊಂಡ್ವಿ ಆಸ್ ಅ ಕಪಲ್. ಇವೊಂದು 10-12 ವರ್ಷದ ಲವ್ ಸ್ಟೋರಿ, 2 ವರ್ಷದ ಮದುವೆ ಆದ್ರೂ 2 ವರ್ಷ ಜೂನ್ 16ಕ್ಕೆ ಆಗುತ್ತೆ. ಗೊತ್ತು ಅವ್ರಿಗೆ. ಆದ್ರೂ R&D ಮಾಡೇ ಬಂದಿರ್ತಾರೆ. ಆದ್ರೂ ಚೆನ್ನಾಗಿದೆ, ಒಂಥರ ಮಜಾ ಮಾಡಿದೆ. ಆಮೇಲೆ ನಾವು ತುಂಬಾ ಯುನೀಕ್ ಆಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಜೋಡಿ ನಂಬರ್. ಅಂದರೆ 10-12 ವರ್ಷ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಮಗೆ ಮದುವೆ ಆದಾಗ ಆರ್ಟಿಕಲ್ಸ್ ಎಲ್ಲ ನೋಡಿದ್ದು 7 ವರ್ಷದ ಲಾಂಗ್ ಟೈಮ್ ಬಾಯ್ ಫ್ರೆಂಡ್ ಆ ಥರ ಏನೋ ನೋಡಿದ್ವಿ. ಆ್ಯಕ್ಚುಲಿ 10 ವರ್ಷ ಡೇಟ್ ಮಾಡಿದ್ದು 10 ವರ್ಷ. 10ನೇ ವರ್ಷಕ್ಕೆ ಮದುವೆ ಆದ್ವಿ. ಈಗ ಮದುವೆ ಆಗಿ 2 ವರ್ಷ ಆಗ್ತದೆ. ಸೊ ಈಗ ಶೋ ಬಂದ ಮೇಲೆ ಏನಾದರೂ ಅವರಲ್ಲಿ ಅಂದರೆ ನಿಮ್ಮಿಬ್ಬರಲ್ಲಿ ಏನೋ ಒಂದು ಹೊಸದು, ಏನೋ ಒಂದು ಕ್ಯಾರೆಕ್ಟರ್ ಈಗ ನಾನು ಡಿಸ್ಕವರ್ ಮಾಡಿದೆ ಅನ್ಸಿದ್ದೇನೋ ಇದೆ? ಹೌದು, ಆ್ಯಕ್ಚುಲಿ ಹೌದು. ಇಷ್ಟು ವರ್ಷ ಆದ್ಮೇಲೆ ಕೂಡ ಆಸ್ ಆನ್ ಆರ್ಟಿಸ್ಟ್ ನಾನು ಅವ್ರನ್ನ ಸೆಟ್ಟಲ್ಲಿ ವಿತ್ ಮೇಕಪ್ ವಿತ್ ಆಲ್ ದಟ್ ಹಸಲ್ ನೋಡಿರ್ಲಿಲ್ಲ. ಯೂಶಲಿ ಏನೋ ನಾವು ಆಚೆ ಇರ್ತೀವಿ, ಇವ್ರು ಶೂಟಿಂಗಲ್ಲಿ ಇರ್ತಾರೆ, ಇವ್ರು ಹೇಳ್ಕೊತಾರೆ ಈ ಥರ ಆಯ್ತು ಅಂತ. ಬಟ್ ಸ್ಟಿಲ್ ನಾವು ಅಲ್ಲಿ ನಿಂತ್ಕೊಂಡು ನೋಡೋಕ್ಕೂ ಫೋನಲ್ಲಿ ಅಥವಾ ಎದುರುಗಡೆ ಇದ್ದಾಗ ಕೇಳೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಒಂದು ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಆಲ್ ಆರ್ಟಿಸ್ಟ್, ಕ್ಯಾಮ್ರಾ ಕ್ರೂ,
ಟೆಕ್ನಿಷಿಯನ್ಸ್, ಡೈರೆಕ್ಷನ್ ಟೀಮ್, ಕಂಟೆಂಟ್ ಟೀಮ್ಗೆ ಹ್ಯೂಜ್ ರೆಸ್ಪೆಕ್ಟ್. ಯಾಕಂದರೆ ಪ್ರೊಡಕ್ಷನ್ ಟೀಮು, ಸೆಟ್ ಅವರು ಅಂದರೆ ನೆಕ್ಸ್ಟ್ ಲೆವೆಲ್ ಎನರ್ಜಿ ಎಲ್ಲರಿಗೂ, ಆರ್ಟಿಸ್ಟಿಂದ ಹಿಡಿದು ಎಲ್ಲರಿಗೂ ನೆಕ್ಸ್ಟ್ ಲೆವೆಲ್ ಎನರ್ಜಿ. ಬೆಳಿಗ್ಗೆ ಹೆಂಗಿರ್ತಾರೋ ಸಾಯಂಕಾಲ ಮಧ್ಯರಾತ್ರಿ ಹೊರಡ್ಬೇಕಾದ್ರೂ ಅಷ್ಟೇ ಎನರ್ಜಿಲಿ ಅವರು ಹೊರಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಅವ್ರ ಕೆಲಸಕ್ಕೆ ಎಫೆಕ್ಟ್ ಆಗುತ್ತೆ ಅದು. ಸೊ ಅದೊಂದು ಕಂಡಿಡ್ಕೊಂಡೆ ನಾನು ವೈಯಕ್ತಿಕವಾಗಿ. ಹಾಗೂ ಇವರು ಅಂದರೆ ಯೂಶಲಿ ಏನಂದರೆ ಆ್ಯಕ್ಟರ್ ಅಂದರೆ ಡ್ಯಾನ್ಸು ಬರಬೇಕು, ಇವರು ಅದು ಎಲ್ಲ ಟೇಸ್ಟು ಇರಬೇಕು ಇವ್ರಿಗೆ ಕಾಸ್ಟ್ಯೂಮು ಹೊಂದಿಸ್ಕೋಬೇಕಾಗತ್ತೆ, ಡ್ಯಾನ್ಸ್ ಬರಬೇಕಾಗತ್ತೆ, ಆಮೇಲೆ ಆ್ಯಕ್ಟು ಮಾಡಬೇಕು. ನನಗೆ ಆ್ಯಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ, ಏನೂ ಬರಲ್ಲ, ಬಟ್ ಸ್ಟಿಲ್ ಮಾಡಿದೆ ಇವ್ರ ಜೊತೆ ಸೇರಿಕೊಂಡು. ಇವ್ರು ಹೆಂಗೆ ಮಾಡ್ತಾರೆ ಅನ್ನೋದು ಹತ್ರದಿಂದ ನೋಡಿದೆ ನಾನು. ಬಟ್ ನೀವು ರಂಗಭೂಮಿ ಹಿನ್ನೆಲೆ ಅವರೇ ತಾನೆ? ರಂಗಭೂಮಿ ಹಿನ್ನೆಲೆನೇ, ಬಟ್ ಆ್ಯಕ್ಟಿಂಗ್ ಮಾಡಿ ಅಭ್ಯಾಸ ಇಲ್ಲ, ಹಾಡಿರೋ ಬ್ಯಾಕ್ ಸ್ಟೇಜ್ ಅಭ್ಯಾಸ ಅಷ್ಟೇ, ಆ್ಯಕ್ಟಿಂಗ್ ಜಾಸ್ತಿ ಅಭ್ಯಾಸ ಇಲ್ಲ. ಓಕೆ, ನಿಮಗೆ ಅವರಲ್ಲಿ ಏನು ಸುಮಾರು ಚೇಂಜಸ್ ಕಾಣಿಸ್ತಿದೆ ಆ್ಯಕ್ಚುಲಿ. ಅಂದರೆ ಫಸ್ಟಿಂದಾನು ನಾನು ಇವರಲ್ಲಿ ನಂಗೆ ಇದು ಇಷ್ಟ ಆಗಲ್ಲ ಅನ್ನೋ ಥರದ್ದು ಯಾವುದು ನನಗೆ ದೆರ್ ವಾಸ್ ನೋ ಫ್ಯಾಕ್ಟರ್ ಆಸ್ ಸಚ್ ನನಗೆ ಇವರಲ್ಲಿ. ಇಲ್ಲಿ ಬಂದಮೇಲೆ ಒಂದು ಆ್ಯಸ್ ಅ ರಿಲೇಷನ್ಶಿಪ್ ನಾವು ಹೆಂಗೆ ಗ್ರೋ ಆಗಿದ್ದೀವಿ ಅಂತಂದರೆ, ಮುಂಚೆ ಒಂದು ಸ್ವಲ್ಪ ಕೋಪ ಜಾಸ್ತಿ ಇಬ್ರಿಗೂ. ಅಥವಾ ಅವ್ರು ಜಗಳ ಆಡಿದರೆ ಒಂದು 4-3 ದಿನ ಮಾತಾಡಲ್ಲ, ನಾನು ಜಗಳ ಆಡಿದರೆ ಹಾಲಿಗೆ ಬಂದು ಮಲ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದೆ. ಹಾಂ, ಜಗಳ ಆಡಿದ್ರೆ ಅದೊಂಥರ ತೋರಿಸ್ಬೇಕಲ್ಲ, ಅಂದರೆ ಅವ್ರು ಬಂದು ನನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ಬೇಕು, ಬಾ ಏನಾಗಿಲ್ಲ ಜಗಳ ಯಾಕೆ ಆಡೋದು ಅಂತ ಅಂದ್ಬಿಟ್ಟು ಅಲ್ವಾ. ನಾನು ಅದೆಲ್ಲ ಸ್ವಲ್ಪ ಮಾಡ್ತಿದ್ದೆ. ಆದರೆ ಈಗ ಅದೆಲ್ಲ ಬಿಟ್ಬಿಟ್ಟಿದ್ದೀವಿ ಒಂದು ಸ್ವಲ್ಪ. ಈ ಇಮ್ಮಿಡಿಯೇಟ್ ಸಾರಿ ಕೇಳೋದು, ಮಾತಾಡ್ಸೋದು. ಆಮೇಲೆ ತುಂಬ ನನಗೆ ಖುಷಿ ವಿಷಯ ಏನು ಅಂತಂದರೆ, ನಾವು ಫಸ್ಟ್ ಆಫ್ ಆಲ್ ಯೂಶಲಿ ಅಂಟ್ಕೊಂಡಿರೋಂಥ ಜೋಡಿನ ಆಚೆ ಕಡೆನೂ ಎಲ್ಲ ಕಡೆ ಒಟ್ಟಿಗೆ ಓಡಾಡ್ತೀವಿ, ನಮ್ಮ ಫ್ರೆಂಡ್ ಸರ್ಕಲ್ಲು ಸೇಮು ಎಲ್ಲನೂ. ಆದರೂ ಇಲ್ಲಿ ಬಂದು ಎಕ್ಸೆಸಿವ್ ಆಗಿ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನಮ್ಗೆ ಅದು ಐ ಥಿಂಕ್ ಇಟ್ಸ್ ಮದುವೆ ಆದಮೇಲೆ ನಾವು ನಮ್ಮ ಜೀವನ ಕಟ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ವಿ. ಅದ್ರ ಜೊತೆಗೆ ಒಬ್ರು ಮದುವೆಗಿಂತ ಮುಂಚೆ ಲವ್ ಮಾಡ್ತಿದ್ದಾಗಷ್ಟು ಟೈಮು ಮದುವೆ ಆದ್ಮೇಲೆ ಕೊಡೋಕ್ಕೆ ಆಗಲಿಲ್ಲ. ನಾನು ಕೆಲಸ, ಇವ್ರದ್ದು ಏನೋ ಸ್ಟ್ರಗಲ್ ಇತ್ತು. ನಾನು ಹೋಗ್ಬಿಟ್ರೆ ಒಂದು 2-3 ದಿನ ಆಚೆ ಕೆಲಸದ ಮೇಲೆ ಹೋಗ್ಬಿಡ್ತಾ ಇದ್ದೆ. ಆಮೇಲೆ ಈಗ ಟ್ರಿಪ್ಗೆ ಹೋಗ್ಬೇಕು ಅಂದರೂ ಮದುವೆ ಆದಮೇಲೆ ಇನಿಷಿಯಲಿ ಸ್ವಲ್ಪ ವಯಬಲ್ ಇರ್ತಾ ಇರಲಿಲ್ಲ. ಒಂದು 2-3 ಡೇಸ್ ಆಚೆ ಹೋಗಿ ಬರೋದಂದ್ರೆ ಅಯ್ಯೋ ಖರ್ಚಾಗೋದು ಬೇಡ ಸುಮ್ಮನೆ ಇರು ಅಂತ ಹಂಗೆ ತೂಗಿಸ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಆಕ್ಚುಲಿ ಮದುವೆ ಆದ್ಮೇಲೆ ನಾವೇನು ಪ್ರಾಪರ್ ಆಗಿ ಒಂದು ಟೈಮ್ ಸ್ಪೆಂಡ್ ಮಾಡಿಲ್ಲ. ಟ್ರಿಪ್ ಆ ಥರ ಮೇ ಬಿ 1-2 ಹೋಗಿದ್ದೆ, ಅದು ಲಾಸ್ಟ್ ಮಿನಿಟ್ ಪ್ಲಾನ್ ಮಾಡಿ ಒಂದಿನ ಹೋಗಿ ಬರೋದು ಆ ಥರ ಆಯಿತು. ಓಕೆ, ಸೊ ಜೋಡಿ ನಂಬರ್ 1 ನಾವು ಆ್ಯಕ್ಚುಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಅಂದ್ರೆ ಪ್ರೋತ್ಸಾಹ ಥರ, ಅಂದರೆ ನೆಕ್ಸ್ಟ್ ಇನ್ನು ಪ್ಲ್ಯಾನ್ ಮಾಡೋಣ ಅನ್ನೋ ಥರ ಮೋಟಿವೇಶನ್ ಈ ಶೋ. ಹಾಂ, ಈಗ ಸುಹಾಸ್ ಅವರು ತುಂಬ ಕ್ಯಾಮ್ರಾ ಶೈ ಇದ್ರ, ಇವಾಗ ಚೇಂಜ್ ಆಗಿದೆಯಾ ಹೇಗೆ? ಇಲ್ಲ, ಈಗಲೂ ಕ್ಯಾಮ್ರಾ ಶೈ ಇದ್ದಾರೆ, ಬಟ್ ಎಲ್ಲೋ ಒಂದು 1% ಐ ಕ್ಯಾನ್ ಸಿ ದ ಇಂಪ್ರೂವ್ಮೆಂಟ್. ಮುಂಚೆ ಫಸ್ಟ್ ಜೋಡಿ ನಂಬರ್ 1 ಸ್ಟಾರ್ಟ್ ಆದಾಗ ನೀವು ಈ ತರ ಕ್ವೆಶನ್ ಕೇಳಿದಿದ್ರೆ ಬ್ಲಾಂಕ್, ಅಂದ್ರೆ ನಾನೇ ಅವ್ರ ಹೆಂಡತಿ ಆಗಿದ್ರು, ನನ್ನ ಬಗ್ಗೆ ಅವ್ರಿಗೆ ಏನು ಗೊತ್ತೇ ಇಲ್ಲ ಅನ್ನೋ ತರ ಬ್ಲಾಂಕ್ ಆಗ್ಬಿಡ್ತಿದ್ರು. ಈಗ ಅಟ್ಲೀಸ್ಟ್ ಇಷ್ಟಾದ್ರೂ ಮಾತಾಡ್ತಾರೆ. ಸೊ ಹಾಗಾಗಿ ಐ ಥಿಂಕ್ ಸ್ವಲ್ಪ ಕ್ಯಾಮ್ರಾ ಫಿಯರ್ ಹೋಗಿದೆ ಅನ್ಸುತ್ತೆ, ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಅಟ್ಲೀಸ್ಟ್. ಓಕೆ, ಅಂದ್ರೆ ಈಗ ಶೋಗ್ ಬಂದ ಮೇಲಿಂದ ಸ್ವಲ್ಪ ರೊಮ್ಯಾಂಟಿಕ್ ಆಗಿದ್ದಾರೆ ಜಾಸ್ತಿ. ಈಸ್ ಆಲ್ವೇಸ್ ರೊಮ್ಯಾಂಟಿಕ್. ಆಲ್ವೇಸ್ ರೊಮ್ಯಾಂಟಿಕ್ ಸರ್. ಅಂದ್ರೆ ರೊಮ್ಯಾಂಟಿಕ್ ಅಂದ್ರೆ ಏನ್ ಗೊತ್ತಾ, ಸಿ ಜಸ್ಟ್ ಬೀಯಿಂಗ್ ಒಂಥರ ಏನೋ ಅಂಟ್ಕೊಂಡಿರೋದೇ ಅಂತ ಹಂಗೆ ಅಂತಾನೆ ರೊಮ್ಯಾಂಟಿಕ್ ಅಲ್ಲ. ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಒನ್ ಸ್ಮಾಲ್ ಜೆಸ್ಚರ್ ಇಸ್ ಆಲ್ಸೋ ರೊಮ್ಯಾಂಟಿಕ್ ಓನ್ಲಿ. ಸೊ ಅದರಲ್ಲಿ ನೋ ಫಿಯರ್. ನಾನು ಇವಾಗ ಎಷ್ಟೊಂದು ಜನ ನಂಗೆ ಗೊತ್ತಿರೋರೇನೆ, ಅವ್ರ ಸ್ವಂತ ಮನೆಯಲ್ಲೇ ಅವ್ರ ಅಪ್ಪ ಅಮ್ಮನ ಮುಂದೆ ಹೆಂಡತಿ ಪಕ್ಕ ಹೋಗಿ ಕೈ ಇಟ್ಕೊಳ್ಳಲ್ಲ, ಆ ಥರ ಎಲ್ಲ ಒಂದು ಸ್ವಲ್ಪ ಇರತ್ತೆ. ನಮ್ಮ ಹೆಣ್ಮಕ್ಳಿಗೆ ಗಂಡ ಒಂಚೂರು ಹಿಂಗೆ ಕೈ ಇಟ್ಕೊಂಡ್ಬಿಟ್ರೆ ಅದೇ ಬಿಗ್ ಡೀಲ್ ನಮಗೆ. ಹಂಗಿರುವಾಗ ಎಷ್ಟೊಂದು ಜನ ಆ ಥರ ಮಾಡೋರು ಇದ್ದಾರೆ. ಬಟ್ ಹಿ ನೆವರ್ ಶೈಸ್ ಅವೇ ಲೈಕ್ ದಟ್. ನನ್ನ ಹೆಂಡತಿ ನಾನು ಹೆಂಗೆ ಬೇಕಾದರೂ ನೋಡ್ಕೋತೀನಿ, ಹೆಂಗಾದ್ರೂ ಇರ್ತೀನಿ ನನ್ನ ಹೆಂಡತಿ ಜೊತೆ ಅಂತ. ಸೊ ಆ ಥರ ಏನೋ ಹಿ ಈಸ್ ವೆರಿ ರೊಮ್ಯಾಂಟಿಕ್. ಅದು ಜಾಸ್ತಿ ಆಗಿದೆ ಏನಾದರೂ ಇವಾಗ ಶೋ ಬಂದಮೇಲೆ? ಒಂದು ಸ್ವಲ್ಪ ಆಗಿರಬಹುದು ಬಹುಶಃ. ಹೌದು. ಮತ್ತು ಇವಾಗ ನೀವು ಹೇಳಿದ್ರಿ ಆ್ಯಕ್ಚುಲಿ ಆ್ಯಕ್ಟರ್ಸ್ ಮೇಲೆ ನನಗೆ ರೆಸ್ಪೆಕ್ಟ್ ಬಂತು, ಅವ್ರದ್ದು ವರ್ಕಿಂಗ್ ಸ್ಟೈಲ್ ಅದೆಲ್ಲ ನೋಡಿ ಅಂತ. ನಯನ್ ಅವರು ನೀವು ನೋಡಿರ್ತೀರ, ಅಂದರೆ ಮೊದಲಿಂದನೂ ಈಗ ಸೀರಿಯಲ್ಸ್ ಆಗಿರ್ಬೋದು, ಪಾಪ ಪಾಂಡುವಿಂದ ಹಿಡಿದು ಗಿಣಿರಾಮ ಮತ್ತು ಈ ಶೋ, ಅಂದರೆ ನಿಮಗೊಂದು ಐಡಿಯಾ ಬಂದಿರುತ್ತೆ ಇವಾಗ ಅವ್ರು ಯಾವ ರೀತಿ ಅಂದರೆ ಫೇಸ್ ಮಾಡಿರ್ಬೋದು. ಪ್ಲಸ್ ಅಟ್ ದ ಸೇಮ್ ಟೈಮ್ ಬೀಂಗ್ ಎ ಸಿಂಗಲ್ ಕಿಡ್ ಅವರು ಸಾಕಷ್ಟು ಕಷ್ಟಗಳನ್ನು ನೋಡಿರ್ತಾರೆ. ಏನು ಅನ್ಸುತ್ತೆ ನಯನ? ಅಲ್ಲ, ಆಕ್ಚುಲಿ ನಾನು ಅಕ್ಕ ಇದ್ದಾರೆ. ಬಟ್ ಅಂದ್ರೆ ತುಂಬಾ ಕಷ್ಟದ ಒಂದು ಲೈಫ್ನ ಅವ್ರು ಲೀಡ್ ಮಾಡಿದ್ದಾರೆ. ಏನ್ ಹೇಳ್ತೀರಾ ಅಂದ್ರೆ ಅವ್ರನ್ನ ನೋಡುವಾಗ ಏನ್ ಅನ್ಸುತ್ತೆ ನಿಮಗೆ ಇವಾಗ ಆಕ್ಚುಲಿ ಆಸ್ ಅ ಪರ್ಸನ್? ಅಂದ್ರೆ ಅವರು ತುಂಬ ಸೆಲ್ಫ್ಲೆಸ್, ಆಸ್ ಅ ಪರ್ಸ್ನಾಲಿಟಿ ಸೆಲ್ಫ್ಲೆಸ್. ಏನೇ ಯೋಚನೆ ಮಾಡಿದ್ರು ಫಸ್ಟು ಫ್ಯಾಮಿಲಿ, ಆಮೇಲೆ ಅವ್ರ ಕೊಲೀಗ್ಸ್ ಆಗಿರ್ಬೋದು, ಅವ್ರ ಸುತ್ತಮುತ್ತ ವಾತಾವರಣದಲ್ಲಿ ಯಾರು ಇದ್ದಾರೆ ಅವರು. ಆ್ಯಸ್ ಎನ್ ಆರ್ಟಿಸ್ಟ್ ಅವರು
ಏನು ಪ್ರೂವ್ ಮಾಡಬೇಕು ಅಂದ್ಕೊಂಡಿದ್ರು ಅವ್ರು ಪ್ರೂವ್ ಮಾಡಿದ್ದಾರೆ. ಆ್ಯಸ್ ಅನ್ ಆ್ಯಕ್ಟರ್ ಆಗಿರ್ಬೋದು, ಆ್ಯಸ್ ಅ ಸಿಂಗರ್ ಆಗಿರ್ಬೋದು, ಶಿ ಹ್ಯಾಸ್ ವರ್ಕ್ಡ್ ವೆರಿ ಹಾರ್ಡ್. ಅಂದರೆ ತುಂಬ ಕಷ್ಟಪಟ್ಟು ಮೇಲ್ ಬಂದಿದ್ದರಿಂದ ಹಿಡಿದು ಎಲ್ಲನೂ ಆಮೇಲೆ ಅವಳು ಏನೇ ಮಾಡಿದ್ರು ಅಚ್ಚುಕಟ್ಟಾಗೆ ಮಾಡೋದು. ಅಂದರೆ ಅರ್ಧಂಬರ್ಧ ಬಿಟ್ಟು ಬರೋದು ಅಥವಾ ಇನ್ನೊಂದೇನೋ ಅವ್ರ ಪ್ರಾಬ್ಲಮಿಂದ ಪ್ರಾಜೆಕ್ಟ್ ಬಿಡೋದು ಅದೆಲ್ಲ ಮಾಡಲ್ಲ. ಆಮೇಲೆ ಪರ್ಫೆಕ್ಷನಿಸ್ಟ್ ಅಂತಲೇ ಹೇಳ್ಬೋದು. ಒಂಥರ OCD, ಆ ಒಂದು ವಿಷಯದಲ್ಲಿ OCD ಅವ್ರಿಗೆ, ಕ್ಲೀನ್ಲಿನೆಸ್, OPCD ಅವ್ರಿಗೆ. ಸೊ ಅದು ಕೆಲಸದಲ್ಲೂ ಅಷ್ಟೇ ಕಾನ್ಸಂಟ್ರೇಷನ್ನು, ತುಂಬ ವರ್ಕ್ ಮಾಡ್ತಾರೆ. ಏನಾದ್ರು ಒಂದು ಫಾರ್ ಎಕ್ಸಾಂಪಲ್ ಈಗ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇದ್ದಾರೆ, ಕೂತ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಒಂದು 4 ಜನ ಮಾಡಿರೋದನ್ನ ನೋಡಿ ಟೆಕ್ನಿಕಲಾಗಿ ಯೋಚನೆ ಮಾಡ್ತಾರೆ. ಆಮೇಲೆ ಅವ್ರಿಗೆ ಟೆಕ್ನಿಕಲ್ ಇದು ಜಾಸ್ತಿ. ಯಾವುದೇ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರು, ಯಾವುದೇ ಒಂದು ವಿಡಿಯೋ ನೋಡಿದ್ರು ಆ್ಯಸ್ ಅನ್ ಆಡಿಯನ್ಸು ನೋಡೋ ಶಕ್ತಿ ಇದೆ, ಆ್ಯಸ್ ಅ ಟೆಕ್ನಿಷಿಯನ್ ನೋಡೋ ಶಕ್ತಿನೂ ಅವ್ರಿಗಿದೆ. ಅದು ಯೂಶಲಿ ನಾನು ಆ್ಯಸ್ ಅನ್ ಆಡಿಯನ್ಸಾಗಿ ನೋಡೋಕ್ಕಾಗೋದು, ನಾನು ಟೆಕ್ನಿಕಲಾಗಿ ನೋಡೋಕ್ಕಾಗಲ್ಲ. ಸೊ ಆ ಲೆವೆಲಲ್ಲಿ ಅವರು ತುಂಬ ಗ್ರೌಂಡ್ ಲೆವೆಲಿಂದ ವರ್ಕ್ ಮಾಡ್ಕೊಂಡು ಬಂದಿರೋದ್ರಿಂದ, ತುಂಬ ಕೆಳಗಿಂದ ಬಂದಿರೋದ್ರಿಂದ ಅವರಿಗೆ ಕಷ್ಟ ಸುಖ ಎರಡೂ ಗೊತ್ತು. ಸೊ ಹಾಗಾಗಿ ನಾನು ಸೆಲೆಬ್ರಿಟಿ ಅಂತಲೂ ತಲೆಯಲ್ಲಿಲ್ಲ, ಅಥವಾ 3 ಜನ ಗುರ್ತು ಹಿಡಿದು ನಮಗೆ ಫೋಟೋ ತೆಗಿತಾರೆ ಅಂತ ಆ ಸೊಕ್ಕು ಇಲ್ಲ. ವೆರಿ ಗ್ರೌಂಡೆಡ್ ನಯನ. ಓಕೆ, 12 ವರ್ಷದಿಂದ ಆಲ್ಮೋಸ್ಟ್ ಪರಿಚಯ ಇದ್ರಿ ಅಂದರೆ ಅವ್ರದ್ದು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ದ ಕರಿಯರಿಂದನೇ ನೋಡಿದ್ದೀರಾ. ಅದಕ್ಕಿಂತ ಮೊದಲು ಏನಾದರೂ ಬದಲಾವಣೆ ಆಗಿರೋದು ಪ್ಲಸ್ 12 ವರ್ಷದಿಂದ ಕಾನ್ಸ್ಟೆಂಟ್ ಆಗಿರೋ ವಿಷಯ ಎರಡು? ಬದಲಾವಣೆ ಆಗಿರೋದು ಅಂದರೆ ಮುಂಚೆ ಭಾಳ ಈ ಕಮೆಂಟ್ಸ್ಗಳಿಗೆ ಸಿಕ್ಕಾಬಟ್ಟೆ ಕೂತ್ಕೊಂಡು ಹತ್ಬಿಡೋರು. ಹೌದಾ? ಮುಂಚೆ ಅವರಿಗೆ ಈ ಇದಿತ್ತು, ಬನ್ನಿ ಟೀತ್ ಇತ್ತಲ್ಲ, ಅದಕ್ಕೆ ಯೂಶಲಿ ಫೇಸ್ಬುಕ್ ಇಷ್ಟಪಡ್ತಾ ಇದ್ದಿದ್ದು ಆಕ್ಚುಲಿ. ಇಷ್ಟಪಡ್ತಿದ್ರು, ಪಾಪ ಪಾಂಡುಲ್ ಇಷ್ಟಪಟ್ರು. ಬಟ್ ವೆನ್ ಇಟ್ ಕೇಮ್ ಟು ಗಿಣಿರಾಮ ಒಂದು ಸ್ವಲ್ಪ ಸೀರಿಯಸ್ ಸಬ್ಜೆಕ್ಟ್ ಅಲ್ವಾ. ಸೊ ಅವಾಗ ನನಗೆ ಇನಿಷಿಯಲಿ ಒಂದು 60-70 ಎಪಿಸೋಡ್ಸ್ ಆಫ್ ಗಿಣಿರಾಮ ತುಂಬಾ ಬ್ಯಾಕ್ಲಾಶ್ ಬಂತು. ಇವಳು ನೋಡಕ್ ಹಿಂಗಿದಾಳೆ, ಹೀರೋಯಿನ್ ತರ ಇಲ್ಲ, ಹಲ್ಲಿ ಹಿಂಗಿದೆ, ಇವಳು ಯಾವ ಸೀಮೆ ಹೀರೋಯಿನ್, ಇವಳನ್ನ ಯಾಕೆ ಹಾಕೊಂಡಿದ್ದೀರಾ, ಅದು ಇದು ಅಂತೆಲ್ಲ. ಅದು ನನಗೆ ಒಂದ್ ಸ್ವಲ್ಪ ಅಂದ್ರೆ ಇಟ್ ವಾಸ್ ನಾಟ್, ದೇ ವರ್ ನಾಟ್ ಅಟ್ಯಾಕಿಂಗ್ ದ ಕ್ಯಾರೆಕ್ಟರ್, ದೇ ವರ್ ಅಟ್ಯಾಕಿಂಗ್ ನಯನ. ಸೊ ಅದು ನನಗೆ ತುಂಬಾ ಮನ್ಸಿಗೆ ನಾಟಿತ್ತು. ನಾನು ಅವಾಗ ತುಂಬಾ ಧೈರ್ಯ ಕಟ್ಬಿಟ್ಟಿದ್ರು. ಬಟ್ ಸ್ಟಿಲ್ ಎಲ್ಲೋ ಒಂದು ಮೋಟಿವೇಶನ್ ಇತ್ತು ಅನ್ಸುತ್ತೆ. ಶಿ ಕೆಪ್ಟ್ ಗೋಯಿಂಗ್ ಆನ್. ಅದು ಅಂದರೆ ಹೆಂಗೆ ಅಂದರೆ ನಮ್ಮ ಡೈರೆಕ್ಟರ್ಗೆ ನಾನು ಹೇಳಿಬಿಟ್ಟೆ, ಅಂದರೆ ಇಟ್ಸ್ ಜಸ್ಟ್ ಬೀನ್ 60 ಎಪಿಸೋಡ್ಸ್, ನಾಟ್ ಅ ಬಿಗ್ ಡೀಲ್ ಸರ್, ಇವ್ರಿಗೆಲ್ಲ ನಮ್ಮ ಜನಕ್ಕೆ ನೋಡಕ್ಕೆ ಬೇಕಾಗಿರೋದು ತುಂಬ ಚೆನ್ನಾಗಿರೋರು ನೋಡಕ್ಕೆ ಬೇಕು ಅಂಥವ್ರನ್ನ ಕರ್ಕೊಂಡು ಬಂದು ಹಾಕೊಂಡ್ಬಿಡಿ, ಐ ವಿಲ್ ನಾಟ್ ಡೂ ಅಂತ ಅಂದರು. ಸೊ ನಮ್ಮ ಪ್ರೀತಮ್ ಸರ್ ಇಟ್ ವಾಸ್ ವೆರಿ ಕ್ಲಿಯರ್. ನೀವು ನೋಡಿದ್ದೀರಾ ನವಾಜುದ್ದೀನ್ ಸಿದ್ದಿಕಿ ಆಗಲಿ, ಇರ್ಫಾನ್ ಖಾನ್ ಆಗಲಿ, ಹೆಂಗೆ ದೇ ಪ್ರೂವ್ ದೆಮ್ಸೆಲ್ಫ್ ಥ್ರೂ ಆ್ಯಕ್ಟಿಂಗ್. ನೀವು ಮಾಡ್ರಿ ಅದನ್ನ, ಏನ್ರಿ ಹಿಂಗೆ ಹಿಂಜರಿತಿದ್ದೀರಾ ಅಂತ ಅಂದ್ಬಿಟ್ಟು. ನಾನು ಅವತ್ತು ಅವ್ರ ಮಾತು ಕೇಳಿದೆ. ಐ ವಾಸ್ ಲೈಕ್ ಚಕ್ ಇಟ್, ಯಾರು ಹೆಂಗಾರ ಕಮೆಂಟ್ ಮಾಡಲಿ, ನಂಗೆ ಏನು ಬೇಕು ಅಂತ. ಆ್ಯಂಡ್ ದೆನ್ ಪೀಪಲ್ ಸ್ಟಾರ್ಟೆಡ್ ಲವಿಂಗ್ ಮಹತಿ, ಲವಿಂಗ್ ನಯನ ಆಸ್ ಮಹತಿ ಮೋರ್. ಸೊ ಹಾಗಾಗಿ ದಟ್ ಚೇಂಜ್ಡ್ ಅ ಲಾಟ್. ಸೊ ಅಂದ್ರೆ ಆ ಕಮೆಂಟ್ಸ್ ನ ಅವರು ಈಗ ಇವತ್ತಿನ ನಯನ ಅದೇ ಕಮೆಂಟ್ಸ್ ಬಂದಿದ್ರೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಗೋಲಿ ಮಾರಿ. ಈಗ ಒಂದು ಕಾನ್ಸ್ಟೆಂಟ್ ಆಗಿ ಬದಲಾಗದೇ ಇರೋದು ಅವರಲ್ಲಿ, ಬದಲಾಗದಿರೋದಂದ್ರೆ ಅವರು ಎನಿ ಟೈಮ್ ಬಿಂದಾಸ್ ಅಂತ ಸೆಕೆಂಡ್ ನೇಮ್ ಅಂತ ಹೇಳ್ಬೋದು. ಎನಿ ಟೈಮ್ ಬಿಂದಾಸು, ಮಜಾ. ಚಿಕ್ಕವರು ದೊಡ್ಡವರು ವಯಸ್ಸಾಗಿದೆ ಅನ್ನೋದೇನು ನೋಡಲ್ಲ, ಯಾರೇ ಆದ್ರೂ ಚೆನ್ನಾಗಿ ಮಾತಾಡಿಸ್ತಾರೆ, ಎನಿ ಟೈಮ್ ಬಿಂದಾಸ್ ಆಗಿರ್ತಾರೆ. ಅದೇ ನಯನ. ಅದೇ ನಂಗೆ ಆ್ಯಕ್ಚುಲಿ ನೀವು ರ್ಯಾಬಿಟ್ ಟೀತ್ ಅಂತ ಹೇಳುವಾಗ ನಂಗೆ ಅದು ತಲೆಗೆ ಬಂತು. ಅದೇ ನಾನು ಬೆಳಗ್ಗೆ ಯಾವುದೋ ಪೋಸ್ಟ್ ನೋಡ್ತಾ ಇದ್ದೆ, ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದು. ಜನ ಗೊತ್ತಲ್ಲ, ಸುಮ್ಮನೆ ಕಮೆಂಟ್ಸ್ ಹಾಕ್ತಾ ಇರ್ತಾರೆ. ಇವಾಗ ಅದನ್ನು ಚೆನ್ನಾಗಿಲ್ಲ ಅಂತಿದ್ದವರು ಇವಾಗ ಇವರು ಹಲ್ ಸರಿ ಆದ್ಮೇಲೆ ಸ್ವಲ್ಪ ಜಾಸ್ತಿ ಆಡ್ತಾರೆ ಅನ್ನೋ ಥರ ಯಾರೋ ಕಮೆಂಟ್ ಎಲ್ಲ ಹಾಕಿದ್ರು. ಆ್ಯಕ್ಚುಲಿ ಹೌದಾ? ಏನು ಹೇಳ್ತೀರಾ ಇಂಥವ್ರಿಗೆ ಅಂತ? ಐ ಡೋಂಟ್ ಕೇರ್, ಐ ಸೀರಿಯಸ್ಲಿ ಡೋಂಟ್ ಕೇರ್. ನನಗೆ ಡೆಂಟಲ್ ಏನೋ ಇಶ್ಯೂ ಇತ್ತು, ನಾನು ಸರಿ ಮಾಡಿಸ್ಕೊಂಡೆ. ಅದಕ್ಕೆ ದುಡ್ಡು ಅವ್ರು ಕೊಟ್ರಾ? ಇಲ್ಲ, ನನ್ನ ದುಡ್ಡಲ್ಲಿ ನಾನು ಮಾಡಿಸ್ಕೊಂಡೆ. ಯಾರೇನು ಕಮೆಂಟ್ ಮಾಡಿದ್ರೆ ನಂಗೇನಾಗಬೇಕಾಗಿದೆ? ನನ್ನ ಕಷ್ಟದಲ್ಲಿ ನಾನು ದುಡ್ಡು ಮಾಡ್ಕೊಂಡಿದ್ದಲ್ಲಿ ನಾನು ಹೋಗದೆ ನಂಗೇನು ಬೇಕೋ ಸರಿ ಮಾಡಿಸ್ಕೊಂಡು ಬಂದೆ. ಎಲ್ಲರೂ ಅಂದ್ಕೊಂಡ್ಬಿಟ್ರು ಇವಳು ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡಿರೋದು ಅದು ಬೇಕಿತ್ತು ಅವಳಿಗೆ ಹಾಗೆ ಹೀಗೆ ಅಂತ. ನನಗೆ ಗೊತ್ತಿತ್ತು ನಂದೇನು ಡೆಂಟಲ್ ಇಶ್ಯೂ ಇತ್ತು ಅಂತ. ನಾನು ಸರಿ ಮಾಡಿಸ್ಕೊಂಡು ಬಂದೆ ಅದನ್ನು. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಾನು ನನ್ನ ಹಳೆ ಹಲ್ಲನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ನನಗೆ ಸ್ವತಃ ಅನಿಸುತ್ತೆ, ಸುಮಾರು ಜನ ಬಂದು ಹೇಳಿದ್ದಾರೆ
ಹೇಳ್ತಿದ್ದಾರೆ ನೀ ಹಲ್ ಸರಿ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ. ಬಟ್ ನನಗೆ ಸ್ವತಃ ನನ್ನ ಚಾಮ್ ಅಥವಾ ನನ್ನ ಆ ಮುಖದಲ್ಲಿ ಇನೋಸೆನ್ಸು ಅಥವಾ ಎಲ್ಲ ಇದ್ದಿದ್ದು ನಂಗೆ ವೆನ್ ಐ ಹ್ಯಾಡ್ ಮೈ ಬನ್ನಿ ಟೀತ್, ನಂಗೆ ಇದು ದಿಸ್ ವಾಸ್ ಅ ಇದು ಇದ್ರ ಸರ್ಜರಿ ಆಯಿತು, ಹಾಕಿದ್ರು ಅದೆಲ್ಲ ಓಕೆ, ಇಟ್ ವಾಸ್ ಮೆಡಿಕಲ್ ಇಶ್ಯೂ ಇತ್ತು, ಹಾಕಿದ್ರು ಎಲ್ಲ ಓಕೆ. ಬಟ್ ನಾನು ಸ್ವತಃ ತುಂಬ ಹಲ್ಲನ್ನ ಮಿಸ್ ಮಾಡ್ಕೊಳ್ತೀನಿ ಆ್ಯಕ್ಚುಲಿ. ಈವನ್ ಹಿ ವಾಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಇಟ್. ನನಗೆ ಇವರು ಅನಿವಾರ್ಯವಾಗಿ ಮಾಡಿಸ್ಕೊಳ್ಳೇಬೇಕಾಯ್ತು. ಎಲ್ಲರೂ ಅನ್ಕೊಂಡಿದ್ದಾರೆ ಇವ್ರು ಹೇಳ್ದಂಗೆ, ಇವರು ಕಾಸ್ಮೆಟಿಕಲಿ ಮಾಡಿಸ್ಕೊಂಡಿದ್ದಾರೆ, ಇದು ಮಾಡಿಸ್ಕೊಂಡಿದ್ದಾರೆ, ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ ಅಂತ. ಇವ್ರಿಗೆ ಹಲ್ಲಿ ಇಶ್ಯೂ ಆಗಿ ಮಾಡಿಸ್ಕೊಂಡಿದ್ದು, ಅನಿವಾರ್ಯವಾಗಿ ಮಾಡಿಸ್ಕೊಂಡಿದ್ದು. ಇಫ್ ಗಿವನ್ ಅ ಚಾನ್ಸ್, ನಾನು ಅವಳು ಅದು ಹೇಳಿದೆ, ಇಫ್ ಗಿವನ್ ಅ ಚಾನ್ಸ್ ಅದನ್ನ ರೀಟೈನ್ ಮಾಡ್ಕೊಳಕ್ಕಾದ್ರೆ ಮಾಡ್ಕೊಳಕ್ ಟ್ರೈ ಮಾಡೋಣ. ಆ ರೀಟೈನ್ ಮಾಡ್ಕೊಳಕ್ ಆಗಲ್ಲ ಅಂತ ಒಂದು ಕಾರಣಕ್ಕೆ ನನ್ನ ಡೆಂಟಿಸ್ಟ್ ಡಾಕ್ಟರ್ ಆದರ್ಶ್ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಬಂದು ಇವರೇ ಮಾತಾಡಿ ನಂದು ಹಲ್ಲಿಂದು ಮೋಲ್ಡ್ ತಗೊಂಡು ಆ ಹಳೆ ಹಲ್ಲಿಂದು POP ನಲ್ಲಿ ಅವರು ಸಿಮೆಂಟ್ದು ಒಂದು ಕಾವಿಂಗ್ ಮಾಡಿಸಿ ಇಟ್ಕೊಂಡಿದ್ದಾರೆ. ಇವಾಗ್ಲೂ ನಮ್ಮ ಮನೇಲಿ ಇದೆ ನನ್ನ ಹಳೆ ಹಲ್ಲಿಂದು, ನೆನಪಾಗಿರ್ಲಿ ಅಂತ ಇವಾಗ್ಲೂ ಇದೆ. ಅದು ಒಂದು ಬಾಕ್ಸಲ್ಲಿ ಹಂಗೆ ಇಟ್ಟಿದ್ದೀನಿ ನಾನು ಅದನ್ನ. ಈ ಸ್ಟಿಲ್ ಹ್ಯಾಸ್ ದಟ್. ಅವರೇ ಕೇಳಿ ಮಾಡಿಸ್ಕೊಂಡಿದ್ದು ನಂಗೆ ಹಳೆ ಹಲ್ಲದ್ ಬೇಕು ನಂಗೆ ಅಂತ ಅಂದ್ಬಿಟ್ಟು. ಅಂಡ್ ಹಿಮ್ ಅಂಡ್ ಮೈ ಫಾದರ್ ಇಬ್ರು ಅಷ್ಟೇ ಫಸ್ಟ್ ಇಂದಾನು ದೇ ವರ್ ಕಂಪ್ಲೀಟ್ಲಿ ಅಗೇನ್ಸ್ಟ್. ಬೇಡ ಮಾಡಿಸ್ಲೇಬೇಡ, ನೋಡೋಣ ಉದ್ರೋಗ್ಲಿ ಬಿಡು ನೋಡೋಣ ಅಂತಿದ್ರು. ನಾ ಈಗಲೇ ಮುದುಕಿ ಆಗಲ್ಲ ಪ್ಲೀಸ್ ಅಂತ ನಾನು. ಬಟ್ ಅದು ಮಾಡಿಸ್ಕೊಳ್ಳೇಬೇಕಾಯ್ತು. ಈಗ ಸುಹಾಸ್ ಅವರು ಆ್ಯಕ್ಚುಲಿ ಅನಿವಾರ್ಯವಾಗಿ ಈ ಒಂದು ಶೋ ಮೂಲಕ ನೀವು ಕೂಡ ಈಗ ಸೆಲೆಬ್ರಿಟಿ ಸ್ಟೇಟಸ್ನ ಸಂಪಾದನೆ ಮಾಡ್ಕೊಂಡಿದ್ದೀರಾ. ಸೊ ನೀವು ಕೂಡ ಲೈಕ್ ಇವಾಗ ಈ ಕಮೆಂಟ್ಸು ಈ ಥರದಕ್ಕೆಲ್ಲ ಎಕ್ಸ್ಪೋಸ್ ಆಗಬೇಕಾದಂತಹ ಸಿಚುವೇಶನ್ಸ್ ಬರ್ತಾ ಹೋಗುತ್ತೆ. ನೀವು ಹೆಂಗೆ ನೋಡ್ತೀರಾ ಇದನ್ನು ಅಂತ? ಈ ಥರ ಜನ ಅಂದರೆ ಕೆಲವ್ರು ಹೆಂಗೆ ಗೊತ್ತಾ, ಅವ್ರು ಬೇಕು ಅಂತಲೂ ಇರಲ್ಲ, ಅವ್ರಿಗೆ ಸ್ವಲ್ಪ ಡೇಟಾ ಫ್ರೀ ಇರುತ್ತಲ್ಲ, ನಾನೊಂದು ಹಾಕೋಣ ಎಲ್ಲರೂ ಹಾಕಿದ್ದಾರೆ ಅಂತಲೂ ಹಾಕಿರ್ತಾರೆ ಕಮೆಂಟ್. ನಿಮಗೆ ಹೆಂಗೆ ಈಗ ಫೀಲ್ ಆಗ್ತಿದೆ ಅಂತ ತಿಳ್ಕೊಳಕ್ ಇಷ್ಟಪಡ್ತೀನಿ, ಯಾವ ಥರ ಆಗ್ತಿದ್ದಾರೆ ಅಂತ ತಿಳ್ಕೊಳಕ್ ಫಸ್ಟ್ ಇಷ್ಟಪಡ್ತೀನಿ. ಸೆಕೆಂಡ್ ನನಗೆ ಎಫೆಕ್ಟ್ ಆಗಲ್ಲ ಅದು, ನಾನು ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್. ಅಂದರೆ ಯಾರೇನೇ ಹೇಳಿದ್ರು ಅಥವಾ ಯಾರೇನೋ ಒಂದು ಬ್ಯಾಡ್ ಕಮೆಂಟ್ ಹಾಕಿದ್ರು ನನಗೆ ಮ್ಯಾಟ್ರ್ ಆಗಲ್ಲ. ಯಾರ್ಯಾರು ಒಳ್ಳೆ ಕಮೆಂಟ್ ಹಾಕಿದ್ದಾರೆ ನನಗೆ ಅವ್ರು ಭಾಳ ಇಷ್ಟ ಆಗ್ತಾರೆ. ಬ್ಯಾಡ್ ಕಮೆಂಟ್ ಹಾಕಿರೋ ನಾನು ಆದಷ್ಟು ಇಗ್ನೋರೇ ಮಾಡ್ತೀನಿ. ಓಕೆ, ಈಗ ಜನ್ಜಿ ಕಿಡ್ಸ್ಗಳಿಗೆ ಅಥವಾ ಇವತ್ತಿನ ಜನ್ರೇಷನ್ ಅವ್ರು ನೋಡಿರ್ತೀರ, ತುಂಬ ದೇ ಆರ್ ಫೇಸಿಂಗ್ ಸೋ ಮಚ್ ಡಿಫಿಕಲ್ಟಿ ಟು ಮೇಂಟೈನ್ ಅ ರಿಲೇಷನ್ಶಿಪ್, ಅದೆಲ್ಲ ಮತ್ತು ಮಲ್ಟಿಪಲ್ ಅಫೇರ್ಸ್ ಆ ಥರದ್ದೆಲ್ಲ ಸುಮಾರು ಆ ಥರದ್ದೆಲ್ಲ ಆಗ್ತಿದೆ. ನೀವು ಏನು ಸಜೆಷನ್ ಕೊಡ್ತೀರಾ? 12 years ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ, ಸೊ ಏನು ಸಜೆಷನ್ ಕೊಡ್ತೀರಾ ಅವರಿಗೆ? ನೋಡಿ, ಈಗಿನ ಜನ್ಜಿ ಕಿಡ್ಸ್ದು ಪ್ರಾಬ್ಲಮ್ ಕನ್ಫ್ಯೂಸ್ಡ್ ಇದ್ದಾರೆ, ತುಂಬಾ ಕನ್ಫ್ಯೂಸ್ ಇದ್ದಾರೆ. ಸಿಚುವೇಶನ್ಶಿಪ್, ದಟ್ ಶಿಪ್, ದಿಸ್ ಶಿಪ್ ಎಲ್ಲ ಓಕೆ, ಬಟ್ ರಿಲೇಶನ್ಶಿಪ್ ಮಾತ್ರ ಬೇಡ ಅವರಿಗೆ. ಜನ್ಜಿ ಕಿಡ್ಸ್ಗೆ ನಾವೆಲ್ಲ ಲೇಬಲ್ ಮಾಡ್ಕೊಂಡ್ವಿ, ಇದು ರಿಲೇಶನ್ಶಿಪ್ಪು, ಲವ್ ಇದು ಮ್ಯಾರೇಜು ಅಂತ. ಅವರಿಗೆ ಲೇಬಲ್ ಮಾಡೋಕ್ಕೆ ಇಷ್ಟ ಇಲ್ಲ, ಫೈನ್, ಅಟ್ಲೀಸ್ಟ್ ಇಫ್ ಯು ಡೋಂಟ್ ವಾಂಟ್ ಟು ಲೇಬಲ್ ಇಟ್ಸ್ ಓಕೆ. ಬಿಕಾಸ್ ಜನ್ರೇಷನ್ ಟು ಜನ್ರೇಷನ್ ಆಬ್ವಿಯಸ್ಲಿ ನಮ್ಮ ತಂದೆಗೂ ನಮಗೂ ಎಷ್ಟು ಗ್ಯಾಪ್ ಇದೆ, ಯಾವ ಮೆಂಟಾಲಿಟಿಲಿ ಹೆಂಗೆ ಗ್ಯಾಪ್ ಇದೆ, ನಮ್ಮ ನೆಕ್ಸ್ಟ್ ಜನ್ರೇಷನ್ನು ಹಂಗೆ ಇದೆ. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ, ಪಾರ್ಟ್ನರ್ ಅನ್ನೋದು ಲೈಫಲ್ಲಿ ಮೋಸ್ಟ್ ಪ್ರಾಬ್ಲಿ ಎಲ್ಲರಿಗೂ ಒಬ್ಬರೇ ಸರ್. ನಿಮಗೆ ತಾಯಿ ಹೆಂಗೋ ಆ ರಿಲೇಷನ್ಶಿಪ್ಪು ಹಂಗೇನೆ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಅಥವಾ ಅದಕ್ಕೆ ಬೇರೆ ಒಂದು ಹೆಸರು ಕೊಡ್ಬೋದು, ಇನ್ನೊಂದೇನೋ ಮಾಡ್ಬೋದು, ಬಟ್ ರೀಪ್ಲೇಸ್ ಮಾಡೋಕ್ಕಾಗೋದೇ ಇಲ್ಲ. ಒಬ್ಬರು ಪಾರ್ಟ್ನರ್ ಅಂತ ಅಂದಮೇಲೆ ಲಾಂಗ್ ಟರ್ಮ್ ಯೋಚನೆ ಮಾಡಿ, ನೀವು ನೆಕ್ಸ್ಟ್ 20 years ಯೋಚನೆ ಮಾಡಿ. ಆ ಸಿಚುಯೇಷನ್ಗೆ ಮಾತ್ರ ನಾವು ಮಜಾ ಮಾಡಿಬಿಡೋಣ, ನೆಕ್ಸ್ಟ್ ಆಮೇಲೆ ಬಂದಿದ್ದು ನೋಡ್ಕೊಳ್ಳೋಣ ಅನ್ನೋ ಭಾವನೆ ರಿಲೇಷನ್ಶಿಪ್ಪಲ್ಲಿ ಬೇಡ. ಆ್ಯಸ್ ಅ ಕಪಲ್ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಎನಿಥಿಂಗ್, ಏನಾದ್ರು ಕರ್ಕೊಳ್ಳಿ, ಬಟ್ ಆ ಒಂದು ಇದರಲ್ಲಿ ಬೇಡ. ಬೇಕಾದ್ರೆ ಅದಕ್ಕೆ ಬೇರೆ ಹೆಸರು ಇಟ್ಬಿಟ್ಟು ಬೇರೆ ಇದು ಮಾಡಿಕೊಂಡು ನಾನು ಇದು ಮಾಡಿಬಿಡ್ತೀನಿ ಅನ್ನೋದು ತಪ್ಪು. ಒಬ್ಬರನ್ನ ಲವ್ ಮಾಡ್ತಾ ಇದ್ದೀನಿ ಅಂದರೆ ಅದು ಪವಿತ್ರವಾಗಿರಬೇಕು, ಅದು ಕೊನೆ ತನಕ ಇರಬೇಕು, ಯಾವತ್ತೂ ಜೊತೆಯಾಗಿರೋರೆ. ಅದಕ್ಕೆ ತಾನೇ ನಮ್ಮ ಸಂಪ್ರದಾಯದಲ್ಲೂ ತಾಳಿ ಕಟ್ಟಿಸಿ, ಆ ತಾಳಿ ಕಟ್ಸೋದಕ್ಕೆ ಏನು ಮಹತ್ವ ಇದೆ, 7 ಹೆಜ್ಜೆಗೆ ಏನು ಮಹತ್ವ ಇದೆ. ಆ ಒಂದು ಮದುವೆ ಅನ್ನೋ ರಿಚುವಲ್ಲೇ, ಇಟ್ ಕ್ಯಾನ್ ಬಿ ಎನಿ ಧರ್ಮ, ಯಾವುದೇ ಧರ್ಮ ಆಗಿ ಮದುವೆ ಒಂದು ರಿಚುವಲ್ ಏನಕ್ಕೆ ಮಾಡ್ತಾರೆ? ಸುಮ್ಮನೆ ಅವ್ರಿಗೂ ತಲೆ ಕೆಟ್ಟಿಲ್ಲಲ್ಲ ಸುಮ್ಮನೆ ಮಾಡಿಬಿಡೋಕ್ಕೆ. ಸೊ ಅದಕ್ಕೊಂದು ಅರ್ಥ ಇದೆ. ಅಟ್ಲೀಸ್ಟ್ ಅರ್ಥ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದರೂ ಅದಕ್ಕೆ ಡಿಸ್ರೆಸ್ಪೆಕ್ಟ್ ಮಾಡಬೇಡಿ, ಹಾಳು ಮಾಡಬೇಡಿ. ಅಂದರೆ ಏನು ನಡೀತಿದೆ ಆ ಒಂದು ಪಾತು ಯಾರು ದೊಡ್ಡವ್ರು ಕಟ್ಸ್ಕೊಟ್ಟಿದ್ದಾರೆ, ಅದನ್ನ ಡಿಸ್ರಪ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಫ್ ಯು ಆರ್ ನಾಟ್ ಓಕೆ ಟು ಗೋ ಇನ್ ದಟ್ ಪಾತ್, ಚೂಸ್ ಅ ಡಿಫ್ರೆಂಟ್ ಪಾತ್. ನೀನು ಬೇರೆ ನಿಂದೆ ಓನ್ ಕ್ರಿಯೇಟ್ ಮಾಡ್ಕೊಂಡು ಹೋಗು. ಇಲ್ಲಿ ಬಂದು ಅಲ್ಲಿ ಹಾಳು ಮಾಡಿ ಡಿಸ್ರಪ್ಟ್ ಮಾಡಿ ಅದು ಅವಶ್ಯಕತೆ ಇಲ್ಲ. ದೇರ್ ಆರ್ ಸೋ ಮೆನಿ ಪೀಪಲ್, ನಂಗೆ ಗೊತ್ತಿರೋರು ಎಷ್ಟೊಂದು ಜನ ಇದ್ದಾರೆ, ಮದುವೆ ಆಗಿ 1 ತಿಂಗಳಿಗೇನೆ
5 ವರ್ಷ ರಿಲೇಷನ್ಶಿಪ್ಪಲ್ಲಿ ಇರೋದಂತೆ, ಮದುವೆ ಆಗಿ 1 ತಿಂಗಳಿಗೇನೆ ಈಸ್ ಅ ವೆರಿ ಎಮೋಷ್ನಲ್ ಪರ್ಸನ್ ಅಂತ ಬಿಟ್ಬಿಟ್ಟು ಹೊಟ್ಟೋಗ್ಬಿಡೋದು, ಆ ಥರ ಎಲ್ಲ ಆಗಿರೋವಂಥದ್ದಿದೆ. ನನಗೆ ನಮ್ಮ ಮದುವೆ ಟೈಮಿಗೆ ಆ ಥರ ಸುಮಾರು ಒಂದಷ್ಟು ಜನದ್ದು ಕೇಳ್ಪಟ್ವಿ ನಾವು. ಮೈ ಪೇರೆಂಟ್ಸ್ ವರ್ ಸೋ ಪ್ಯಾರನಾಯ್ಡ್, ಏನಾಗ್ತಿದೆ ಹಿಂಗೆ, ನೀವು ಹಾಗೆಲ್ಲ ಮಾಡ್ಕೋಬೇಡಿ, 10 ವರ್ಷ ರಿಲೇಷನ್ಶಿಪ್ಪಲ್ಲಿ. ನಾನು ಅಂದೆ, ನಾನು ಯಾವ ಮೆಂಟಾಲಿಟಿ ಅಂತಂದರೆ, ಹೀ ಈಸ್ ಎವ್ರಿಥಿಂಗ್. ಕೋಪದಲ್ಲೂ ಅವನೇ, ಜಗಳದಲ್ಲೂ ಅವನೇ, ಪ್ರೀತಿಲೂ ಅವನೇ, ಅಳುಲು ಅವನೇ, ಎವ್ರಿಥಿಂಗ್ ಇಸ್ ಹಿಮ್. ಆ್ಯಂಡ್ ಐ ಥಿಂಕ್ ಇಟ್ಸ್ ದ ಸೇಮ್ ಫಾರ್ ಹಿಮ್ ಆಲ್ಸೋ ವೆನ್ ಇಟ್ ಕಮ್ಸ್ ಟು ಮೀ. ನಾವಿಬ್ರು ಹೆಂಗೆ, ದಟ್ ಈಸ್ ವಾಟ್ ಐ ವುಡ್ ಸೇ. ಅಂದರೆ ನೀವು ಎಷ್ಟು ಈಸಿಯಾಗಿ ಗಿವ್ ಅಪ್ ಮಾಡಿಬಿಡ್ತೀರ ರಿಲೇಷನ್ಶಿಪ್ ಮೇಲೆ, ಅಷ್ಟು ಈಸಿಯಾಗಿ ಯು ಲೂಸ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಒಬ್ಬ ಮನುಷ್ಯನಿಗೆ ಇವಾಗ ನೀವು ಸ್ಕೂಲಲ್ಲಿ ಫೇಲ್ ಆಗಿದ್ದಾಗ ನಿಮ್ಮ ಅಮ್ಮ ಅಪ್ಪ ನಿಮ್ಗೊಂದು ಚಾನ್ಸ್ ಕೊಡ್ಲಿಲ್ಲ ಅಂದಿದ್ರೆ ನೀವೆಲ್ಲಿರ್ತಿದ್ರಿ? ಇವಾಗ ಸ್ಕೂಲೇ ಒಂದು ಚಾನ್ಸ್ ಕೊಡ್ಲಿಲ್ಲ ಅಂದಿದ್ರೆ ಎಲ್ಲಿರ್ತಿದ್ರಿ? ವಿನಯತೆ ಬಹಳ ಮುಖ್ಯ ಸರ್. ಜೆನ್ ಜಿ ಆಗಿರ್ಬೋದು, ಜೆನ್ ಎಕ್ಸ್ ಆಗಿರ್ಬೋದು, ಜೆನ್ ಆಲ್ಫಾ ಆಗಿರ್ಬೋದು, ಬೀಟಾ ಏನಾರು ಆಗಿರ್ಬೋದು, ವಿನಯತೆ ಬಹಳ ಮುಖ್ಯ. ನಿಮಗೆ ವಿದ್ಯೆ ಇಲ್ಲ ಅಂದ್ರೂ ವಿನಯತೆಯಿಂದ ನಡ್ಕೋಬೇಕು. ವಿದ್ಯೆ ಇದೆ ಅನ್ನೋ ಮಾತ್ರಕ್ಕೆ ವಿನಯತೆ ಬರಲ್ಲ, ಅದಂತೂ 200% ಟ್ರೂ. ಸೊ ಮ್ಯಾನರ್ಸ್ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಡಿಸಿಪ್ಲಿನ್ ಟುವರ್ಡ್ಸ್ ರಿಲೇಷನ್ಶಿಪ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಜಸ್ಟ್ ಬಿಕಾಸ್ ದೇ ಆರ್ ಎಜುಕೇಟೆಡ್ ಬರಲ್ಲ. ಇಟ್ ಈಸ್ ಫ್ರಮ್ ಇನ್ಸೈಡ್, ಇಟ್ ಈಸ್ ಫ್ರಮ್ ವಿದಿನ್. ನಾನು ಒಂದೇ ಹೇಳಕ್ಕೆ ಇಷ್ಟಪಡೋದು, ನಮ್ಮ ಮಿಲೇನಿಯಲ್ಸ್ ಆಗಿರ್ಬೋದು, ಅವರೆಲ್ಲ ಇವಾಗ ಪೇರೆಂಟ್ಸ್ ಆಗಿದಾರಲ್ಲ, ನಾನು ಸುಮಾರು ಹೇಳ್ತಿರ್ತೀನಿ, ನಾನಿದ್ದಂಗೆ ನನ್ನ ಮಕ್ಕಳನ್ನ ನಾನು ಬೆಳೆಸಲ್ಲಪ್ಪ, ನಾನು ಹಂಗೆ ಮಾಡಲ್ಲ, ಹಿಂಗೆ. ಸೊ ಯು ಆರ್ ಟೆಲಿಂಗ್ ಯು ಆರ್ ನಾಟ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಿರ್ತೀನಿ ನಾನು. ಅಂದರೆ ನೀವು ಗುಡ್ ಹ್ಯೂಮನ್ ಬೀಯಿಂಗ್ ಅಲ್ಲ ಅಂತ ನಿಮಗೆ ಅನ್ಸುತ್ತಾ ಅಂತ. ಹಾಂ ಓಕೆ, ಲಾಸ್ಟ್ ಮುಗಿತು. ಬಾಯ್ ಬಾಯ್. ಹಾಂ ಓಕೆ, ಹಾಂ ಎಸ್ ಓಕೆ, ಎಸ್, ಹಾಂ ಬಾಯ್, ಥ್ಯಾಂಕ್ ಯು. ಸೊ ನೀವೇ ಗುಡ್ ಹ್ಯೂಮನ್ ಬೀಯಿಂಗ್ ಅಲ್ಲ ಅಂತ ನಿಮಗೆ ನೀವೇ ಸರ್ಟಿಫಿಕೇಟ್ ಕೊಡಿ. ನನಗೆ ಗಿವನ್ ಅ ಚಾನ್ಸ್ ಇಫ್ ಐ ಹ್ಯಾವ್ ಅ ಕಿಡ್. ನಮ್ಮ ಅಪ್ಪ ಅಮ್ಮ ನನ್ನ ಎಷ್ಟು ಕಷ್ಟದಲ್ಲಿ ಎಷ್ಟು ಹೆಂಗೆ ಬೆಳೆಸಿದ್ದಾರೆ ಅಂದರೆ, ಕೇಳಿದ್ದೆಲ್ಲ ಕೊಡಿಸೋದಾಗಿರೋದ್ರಿಂದ ಆಗಿರಬಹುದು, ಚಿಕ್ಕ ವಯಸ್ಸಿಂದ ಏನು ನಮಗೆ ಕೆಳಗೆ ಏನಂತಾರೆ ಅದನ್ನು ಬುನಾದಿ ಹಾಕ್ಕೊಡ್ತಾರಲ್ಲ, ಅಲ್ಲಿಂದ ಹಿಡಿದು ಪ್ರತಿಯೊಂದು ಗಿವನ್ ಅ ಚಾನ್ಸ್ ನಾನು ಖಂಡಿತವಾಗ್ಲೂ ನಮ್ಮ ಅಮ್ಮ ಅಪ್ಪ ನಂಗೆ ಹೇಳ್ಕೊಟ್ಟಿದ್ದೇನೆ, ನಾನು ನಮ್ಮ ಮಗುಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ನನಗೆ ಹ್ಯುಮ್ಯಾನಿಟಿ ಇದೆ, ನನಗೆ ಒಂದು ಹೆಲ್ಪಿಂಗ್ ನೇಚರ್ ಇದೆ, ಅದೆಲ್ಲ ನಾನು ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರೋದ್ರಿಂದನೇ ಬಂದಿದ್ದು. ಒಬ್ಬರನ್ನ ನಾನು ದುಡ್ಡಿಂದ ಅಳಿಯಲ್ಲ, ಒಬ್ಬರ ರಿಲೇಷನ್ಶಿಪ್ನ ನಾನು ಅಳಿಯಲ್ಲ. ಯಾರ್ಯಾರು ಏನೇನು ಕಷ್ಟಪಡ್ತಿದ್ದಾರೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ವಿ ಕಾಂಟ್ ಗೋ ಆ್ಯಂಡ್ ಸ್ಟ್ಯಾಂಡ್ ಇನ್ ದೇರ್ ಫೀಟ್ ಆ್ಯಂಡ್ ಸಿ ದಟ್. ನೀವು ಆ ಜಾಗಕ್ಕೆ ಬರೋ ತನಕ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಚಿಕ್ಕ ವಯಸ್ಸಿಂದ ಇವಾಗ ಜೆನ್ ಆಲ್ಫಾ ಇಷ್ಟಿದ್ದಾರೆ, ನೆಕ್ಸ್ಟ್ ಆಗೋದು ಅವ್ರು ಇಷ್ಟು. ಇವಾಗಿಂದ ಆಸ್ ಮಿಲೇನಿಯಲ್ಸ್ ವಿ ಡೂ ಇಟ್ ಅಂದ್ರೆ ಅವಾಗ ಬಿ ಕೈಂಡ್ ಅಷ್ಟೇ. ಆಫ್ ಕೋರ್ಸ್ ಬೀಯಿಂಗ್ ಕೈಂಡ್ ಇಸ್ ಓನ್ಲಿ ಆನ್ಸರ್ ಫಾರ್ ಎವ್ರಿಥಿಂಗ್. ಎಸ್, ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ. ಐ ಹ್ಯಾವ್ ಟು ಬಿ ಕೈಂಡ್ ಟು ಹಿಮ್, ಹಿ ಹ್ಯಾಸ್ ಟು ಬಿ ಕೈಂಡ್ ಟು ಮೀ. ಇಲ್ಲಾಂದ್ರೆ ಹೆಂಗೆ ವರ್ಕ್ ಆಗುತ್ತೆ? ಖಂಡಿತ ವರ್ಕ್ ಆಗಲ್ಲ. ನೀವು ಮಗು ವಿಷಯ ತೆಗೆದಿದ್ದಕ್ಕೆ ನಾನು ಕೇಳ್ತಿರೋದು, ಇನ್ನೇನು 2 ವರ್ಷ ಆಗುತ್ತೆ, ಜೂನ್ 16ಗೆ. ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಆ ಶಾರದಾಂಬೆ ಕೊಟ್ಟಾಗ ಅವಳು ಕೊಟ್ರೆ ಪಟಕ್ ಅಂತ ಹಿಡ್ಕೊಂಡ್ಬಿಡ್ತೀವಿ ಅಷ್ಟೇ. ಅತಿ ಶೀಘ್ರದಲ್ಲಿ ನೀ ಎಲ್ಲರ ಹತ್ರ ಹೇಳ್ತಿದ್ಯಾ? ಹಾಗಾದ್ರೆ ಏನೋ ಇದೆ, ಹಾಗಾದ್ರೆ ಏನೂ ಇಲ್ಲ. ದಿಸ್ ಆರ್ ಆಲ್ ಹ್ಯಾಪಿ ವೇಟ್. ಇಲ್ಲ, ಮದುವೆ ಆದ್ಮೇಲೆ ಸ್ವಲ್ಪ ಕಷ್ಟದ ದಿನಗಳಿತ್ತು, ಹಾಗಾಗಿ ನೋಡೋಣ, ಸ್ವಲ್ಪ ಪುಷ್ ಮಾಡ್ತಾನೆ ಇದ್ವಿ. ಓಕೆ, ಸುಮ್ನೆ ನಮ್ಮ ಆಸೆಗೆ ಮಗುನಲ್ಲಿ ತಂದ್ಬಿಟ್ಟು ಅದನ್ನ ಹೆಂಗೆಂಗೋ ಬೆಳೆಸೋದು ಇಸ್ ನಾಟ್ ಫೈನ್ ಅಲ್ವಾ? ನಮಗೆ ಯೋಗ್ಯತೆ ಇರಬೇಕು ಅನ್ನೋದೊಂದು ತಲೆಯಲ್ಲಿತ್ತು. ಈಗ ಸುಧಾರಿಸೋ ಒಂದು ಇದು ಎಲ್ಲ ಕಾಣಿಸ್ತಾ ಇದೆ, ನೋಡೋಣ. ಸದ್ಯದಲ್ಲೇ ಎಕ್ಸ್ಪೆಕ್ಟ್ ಮಾಡಿ, ಸದ್ಯದಲ್ಲೇ ನಮ್ಮಿಬ್ರು ಮಾಡ್ಬೋದು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ನಮಗೆ ಕರೆಕ್ಟಾಗಿ ಅದಕ್ಕೆ ಬುನಾದಿ ಹಾಕೋಷ್ಟು ನಮಗೆ ಯೋಗ್ಯತೆ ಇವಾಗ ಇಲ್ಲ ಅಂತಂದ್ರೆ ಹುಟ್ಟಿಸ್ಬಿಟ್ಟು ಹೆಂಗೆಂಗೋ ಬೆಳೆಸ್ಬಿಡಕ್ಕಾಗಲ್ಲ. ನಾವು ಕರೆಕ್ಟಾಗಿ ಇರೋ ಟೈಮಿಗೆ ಅದನ್ನ ಹುಟ್ಟಿಸಿ ಕರೆಕ್ಟಾಗಿ ಬೆಳೆಸಿದ್ರೆ ದೊಡ್ಡದಾದ್ಮೇಲೆ ಅದೂ ಇಟ್ ವಿಲ್ ಆಲ್ಸೋ ಬಿ ಕೈಂಡ್ ಟು ಪೀಪಲ್ ವಾಟ್ಸ್ ಎವರ್ ದ ವರ್ಲ್ಡ್ ಇಸ್ ಅಂತ ಅಷ್ಟೇ. ಸರ್ ಗೊತ್ತಾಯ್ತಲ್ಲ. ಓಕೆ, ಕೊನೆಯದಾಗಿ ಜೋಡಿ ನಂಬರ್ 1 ಶೋ ಅಲ್ಲಿ ನಿಮ್ಮನ್ನು ನೋಡ್ತಾ ಇರುವಂತಹ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವೇ ವಿನ್ ಆಗ್ತೀರಾ ಅನ್ನೋ ನಂಬಿಕೆ ಇದೆಯಾ? ಹೇಗೆ ವಿನ್ ಆಗ್ತೀವೋ ಇಲ್ವೋ, ನಂಗೆ ಹಿ ಈಸ್ ವೆರಿ ಪಾಸಿಟಿವ್ ದಟ್ ಹಿ ವಾಂಟ್ಸ್ ಟು ವಿನ್ ಆ್ಯಂಡ್ ಹಿ ವಿಲ್ ವಿನ್ ಅಂತ. ನನಗೇನು ಗೊತ್ತಾ, ವಿನ್ ಆಗ್ತೀವೋ ಬಿಡ್ತೀವೋ ದಟ್ ಇಸ್ ಆಲ್ ಸೆಕೆಂಡರಿ. ಐ ಆಮ್ ವೆರಿ ವೆರಿ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ ದಟ್ ನಮ್ಮ ಜೋಡಿ ನಂಬರ್ 1ಗೆ ನಾನು ಫಸ್ಟು ನಾನು ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ ಆಯ್ತಾ. ಇಲ್ಲ ಅಂತ ಹೇಳಿ ಇವ್ರ ಹತ್ರ ಬಂದು ಹೇಳಿದ್ಮೇಲೆ ಹಿ ವಾಸ್ ಲೈಕ್ ವೈ ಕಾಂಟ್ ವಿ ಟ್ರೈ ಅಂತ. ಹೀ ಸೋಷಿಯಲಿ ಆಕ್ವರ್ಡ್ ಅಂತಾನೆ ನಾನು ಇಲ್ಲ ಅಂತ ಹೇಳಿದ್ದು. ಹಿ ಓನ್ಲಿ ಪುಶ್ಡ್ ಮೀ ಟು ಕಮಿಂಗ್ ಇನ್ ಟು ದಿಸ್. ಸೊ ಇಲ್ಲಿಗೆ ಬಂದ ಮೇಲೆ ಐ ಆಮ್ ಸೋ ಹ್ಯಾಪಿ ದಟ್ ಐ ಟುಕ್ ದಿಸ್ ಡಿಸಿಷನ್ ಆರ್ ವಿ ಟುಕ್ ದಿಸ್ ಡಿಸಿಷನ್, ಬಿಕಾಸ್ ನಮ್ಮಿಬ್ಬರ ಬಗ್ಗೆ ನಮಗೆ ಸುಮಾರು ಗೊತ್ತಾಯಿತು ಆ್ಯಂಡ್ ವಿ ಸ್ಪೆಂಡ್ ಸೋ ಮಚ್ ಟೈಮ್, ವಿ ಮೆಟ್ ಸೋ ಮೆನಿ ಪೀಪಲ್, ಸುಮಾರು ಜನನ ಮೀಟ್ ಮಾಡಿದ್ವಿ, ಅವ್ರ ರಿಲೇಷನ್ಶಿಪ್ಸಿಂದ ಕಲಿಯೋವಂಥದ್ದು ನಮಗೆ ಸುಮಾರು ಸಿಕ್ತು. ನಾನು ಇಷ್ಟೇ ಹೇಳೋದು, ಅದೇ ನಾನು ಹೇಳ್ತಿರ್ತೀನಲ್ಲ ಯಾವಾಗಲೂ
ರಾಜೇಶ್ ಸರ್ ನಮಗೆ ಹೇಳ್ತಿರ್ತಾರೆ ನಾಚಿಕೆ 2 ಬಿಟ್ಟಿರಲಿ ಇನ್ನೊಂದು ಅಂತ. ನೋಡೋ ಜನಕ್ಕೆ ಸೋಫಾಲಿ ಇವ್ರು ಕೂತ್ಕೊಂಡು ರೊಮ್ಯಾನ್ಸ್ ಮಾಡ್ತಿರ್ತಾರೆ ಅಂತ ಅಲ್ಲ. ಆದರ್ಶ ದಂಪತಿ ಅಥವಾ ಅವ್ರ ಈ ಜೋಡಿ ನಂಬರ್ 1 ನಮ್ಮನ್ನ ಕರೆದಿದ್ದಾರೆ ಅಂದರೆ ಏನೋ ಒಂದು ನೋಡಿರ್ತಾರೆ, ನಮ್ಮಿಂದನೂ ಜನ ಕಲೀಲಿ ಅಂತ. ವಾಟ್ ಐ ವುಡ್ ಸೇ ಸೀಯಿಂಗ್ ಅಸ್ ಜೋಡಿ ನಂಬರ್ 1 ಇಂದ ಆಡಿಯನ್ಸ್ ಏನು ಕಲ್ತ್ಕೋಬೋದು ಅಂದರೆ ಲೆಟ್ ಗೋ ಆಟಿಟ್ಯೂಡ್, ಲೆಟ್ ಗೋ ಆಫ್ ದ ಬ್ಯಾಡ್ ಸಿಚುವೇಶನ್, ನಾಟ್ ದ ರಿಲೇಶನ್ಶಿಪ್. ಲೆಟ್ ಗೋ ಆಫ್ ದ ಬ್ಯಾಡ್ ಸಿಚುವೇಶನ್, ಸ್ಟೇ ವಿತ್ ದ ರಿಲೇಶನ್ಶಿಪ್, ಸ್ಟೇ ಇನ್ ದ ರಿಲೇಶನ್ಶಿಪ್ ವಿತ್ ಯುವರ್ ಪರ್ಸನ್. ಏನೇ ದೊಡ್ಡದು ಬಂದರೂ ಸಣ್ಣದಾಗಿ ಇರುವೆ ಥರ ಕಾಣುತ್ತೆ. ಸೊ ಹಾಗಾಗಿ ದಟ್ ಇಸ್ ವಾಟ್ ಐ ವುಡ್ ಸೇ. ನಾವೇನು ಕಷ್ಟಪಡ್ತಿಲ್ಲ ಅಂತಿಲ್ಲ, ಇವಾಗಲೂ ಕಷ್ಟ ಬೀಳ್ತಾನೆ ಇದ್ದೀವಿ. ಏನು ಅಂದರೆ ನನಗೆ ಒಂದು ಖುಷಿ ಏನು ಅಂತಂದರೆ, ನನಗೆ ತುಂಬ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ಆಗಿ ನನ್ನ ಹಸ್ಬೆಂಡ್ ಸಿಕ್ಕಿದ್ದಾರೆ. ನಾನು ಕೆಲಸ ಮಾಡ್ತಿಲ್ಲ ಅಥವಾ ಇನ್ನೊಂದು ಮಾಡ್ತಿಲ್ಲ ಅಂತಂದರೆ ನೀನು ಕೆಲಸ ಮಾಡು ಅಂತ ನಾನು ಯಾವತ್ತೂ ಹೇಳಿಲ್ಲ. ಫಾಲೋ ಯುವರ್ ಪ್ಯಾಷನ್ ಇಸ್ ಮ್ಯೂಸಿಕ್, ಡೂ ದ್ಯಾಟ್ ಅಂತ ದಿನ ಎವ್ರಿ ಸಿಂಗಲ್ ಡೇ ಹಿ ಈಸ್ ಪುಷಿಂಗ್ ಮೀ ಟುವರ್ಡ್ಸ್ ಇಟ್. ಧೈರ್ಯ ತುಂಬ್ತಾರೆ. ನಾನು ಸ್ವಲ್ಪ ಹೆದರೋದು ಜಾಸ್ತಿ. ಇವಾಗ ಏನೋ ಒಂದು ಕಡೆ ಕಾಲು ಹಾಕಿದೆ, ಅದರಲ್ಲಿ ಮುಳುಗೋಗ್ಬಿಟ್ರೆ ಆ ದೋಣಿ ತೂತಾಗ್ಬಿಟ್ಟು ನನಗೆ ಭಯ ಅಂತ. ಏನು ತೂತಾಗಲ್ಲ, ತೂತಾದರೆ ನಾನು ಅದನ್ನು ಮುಚ್ತೀನಿ, ನಿನ್ನನ್ನು ತೇಲಿಸ್ತೀನಿ ಒಟ್ಟಿನಲ್ಲಿ ಅಂತ ತೇಲಿಸ್ತಿದ್ದಾರೆ. ಐ ಥಿಂಕ್ ದೀಸ್ ಆರ್ ದ ಥಿಂಗ್ಸ್ ದಟ್ ಎನಿ ಪರ್ಸನ್ ಶುಡ್ ನೋ ಆ್ಯಂಡ್ ಶುಡ್ ಲರ್ನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕೂಡ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ಸೊ ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡಿ ಅಂತ ಹಾರೈಸ್ತಾ ಈ ಸಂದರ್ಭ. ಸೊ ಸ್ನೇಹಿತರೆ, ಇದಾಗಿತ್ತು ನಯನ ಮತ್ತು ಸುಹಾಸ್ ದಂಪತಿಯ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತೆ ಸೌಲಭ್ಯವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳು ಇಂಜಿನಿಯರಿಂಗ್ 1 ಜನ, MBBS ಒಬ್ಬರು, LLB 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರಾದರೂ ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.